ವಯನಾಡಲ್ಲಿ ನಮ್ಮ ಅಕ್ಕ ಫೋನ್ ಹೊಡೆದಾಕಿದ್ದ ಟುಮ್ ಟುಮ್. ಓ ಗೈಸ್, ಒಳ್ಳೆ ಡ್ರೀಮ್ ಹೌಸ್ ಗೈಸ್ ಇದು. Okay, let's go. ಮಾರ್ನಿಂಗ್. ನಾವು ತಮ್ಮನೆಲ್ಲ ಟ್ರಿಟ್ಟಲ್ಲಿ ನೋಡಿದ್ದೀರ, ನಾವು ಟೀಮ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. 6 ಗಂಟೆಗೆ ಎದ್ದು ಎಲ್ಲರೂ 6 ಗಂಟೆಗೆ ಅಲ್ಲಿ ಇರಬೇಕು ಅಂತ ಹೇಳಿದ್ದೆ. ಬಟ್ 6 ಗಂಟೆಗೆ ನಾನು ಎದ್ದಿದ್ದೀನಿ. ನಮ್ಮ ಅಕ್ಕ ತಮ್ಮನ್ನ ಎಬ್ಬಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಒಂದು 5 ಸರಿ ನಮ್ಮ ಅಕ್ಕನ ಎಬ್ಬಿಸ್ತೀನಿ, ಟುಮ್ ಒಂದು 5 ಸರಿ ಎಬ್ಬಿಸ್ತೀನಿ. ಹ್ಞೂ ಅಂತ ಮಲ್ಕೋತವ್ರು ಆ ಕಡೆ ಈ ಕಡೆ ತಿರುಗ್ಕೊಂಡು. ಎದ್ದೇಳ್ತಾನೆ ಇಲ್ಲ. ಟೀಮ್ ಅವರೆಲ್ಲರೂ ಅಲ್ಲಿ ಇರ್ತಾರೆ ಅನ್ನೋ 15 ನಿಮಿಷದಲ್ಲಿ. ಬೇಗ ಎಬ್ಬಿಸ್ಬೇಕಿನ್ನು, ಕರೆಕ್ಟ್ ಸೀರಿಯಸ್ ಆಗಿ ಹೋಗಿ. ಹೋಗ್ಬೇಕಾದ್ರೆ ಸ್ವಲ್ಪ ಸೀರಿಯಸ್ ಆಗಿಡೋದಕ್ಕೆ ನಮ್ಮ ಅಕ್ಕ ಎದ್ದುಬಿಟ್ಟಿದ್ದಾಳೆ. ತುಂಬ ಲಾಕ್ ಹಾಕ್ಕೊಂಬಿಟ್ಟು ಅವನು ಓಪನೇ ಮಾಡ್ತಾಯಿಲ್ಲ. ಅಮ್ಮ ನೋಡಿ ಪಾಪ 6 ಗಂಟೆಗೆ ಅಲಾರಾಮ್ ಇಟ್ಟು ರೂಮಲ್ಲಿ ಅಲಾರಾಮ್ ಹೊಡ್ಕೋತಾ ಇದೆ, ಅವ್ರು ಎದ್ದಿಲ್ಲ. ಟುಮ್ ಎದ್ದು ಅವನ ಬೈಕ್ನ ಕೋಲ್ಡ್ ಸ್ಟಾರ್ಟ್ ಮಾಡ್ದವನು ಬೆಳಗ್ಗೆ ಏನೋ ಅದ್ರಲ್ಲಿ ಹೋಗೋ ಥರ. ನಮ್ಮನು ಎದ್ದು ಮಮ್ಮಿ ರೇಂಜಿಗೆ ಓಡಾಡ್ತಾವೆ ನೋಡಿ ಇಲ್ಲಿ. ಇವಳು ಒಬ್ಬಳಿಗೋಸ್ಕರ ಅರ್ಧ ಗಂಟೆ ಕಾದಿದ್ದೀನಿ ನಾನು. ಹೆಡ್ಫೋನ್ ಬೇರೆ ಶೋಕಿ ನೋಡಿ, ಬೇರೆಯವ್ರು ಎತ್ಕೊಂಬಂದ. ಥ್ಯಾಂಕ್ ಯು ಕೊಡು ಥ್ಯಾಂಕ್ ಯು ಸೊನ್ನು, ಥ್ಯಾಂಕ್ ಯು. ರಣಿ ಬಾಯ್, ರಣಿ ಬಾರ ಇಲ್ಲಿ. ನಾನು ನೋಡಿ ತಿರುಗಿ ಹೋಗೇ ಬಿಟ್ಲ ಆ ಕಡೆ. ಅವಳು ರೆಸ್ಪೆಕ್ಟೇ ಇಲ್ಲ. ಏನ್ ಮ್ಯಾಗಿನಾ? ನಮ್ ಫುಲ್ಲು ಪಿತ್ತ. ರಾತ್ರಿ ಸ್ವಲ್ಪ ಮ್ಯಾಗಿ ಕೊಟ್ಬಿಟ್ಟ ಗೈಸ್, ತಿನ್ಬಿಟ್ಟು ಫುಲ್ ಪಿತ್ತ, ವಾಮಿಟ್ ಆಗಂಗೆ ಆಗ್ತಿದ್ದೆ ನನಗೆ. ಒಂದು ಬೌಲ್ ತಿಂದೆ, ನಾನೊಂದು ಬೌಲ್ ತಿಂದೆ, ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ರಾತ್ರಿ ಅಂತ. ಇಲ್ಲಿದೆ ಎಲ್ಲ. ಸಾರಿ. ಬಾಯ್ ಬಾಯ್ ರಣಿ, ಬಾ ರಣಿ ಬಾರ ಇಲ್ಲಿ. ಆಟಿಟ್ಯೂಡ್ ನೋಡಿ ಅವಳದು. ನಮ್ಮ ಅಕ್ಕ ಇನ್ನೂ ಬರ್ತಾ ಇಲ್ಲ ಗೈಸ್. ಸೋನು ಸಖತ್ ಕಷ್ಟ ಅಪ್ಪ. 45 ಮಿನಿಟ್ಸ್ ನಿನ್ನಿಂದ ಲೇಟ್ ಆಗಿದೆ ಇವತ್ತು. ಮೊನ್ನೆ ಲಾಸ್ಟ್ ಟೈಮ್ ಗುಜರಾತ್ಗೆ ಹೋಗ್ಬೇಕಾದ್ರೆ ನಿನ್ನಿಂದ ಲೇಟ್ ಆಗಿದ್ದು. ಬಾಯ್ 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 ಬಾಯ್, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಅವಳು ಇವಾಗ ಶೂಸ್ ಹಾಕೊಂಡು ಕೂತವಳು ನೋಡಿ. ಏನ್ ಮಾಡೋದು ನೀನ್ ಲೇಟ್ ಅಂತೀಯಲ್ಲ ಅದಕ್ಕೆ. 6 ಗಂಟೆ ಹೇಳಿದ್ರು, ಟೈಮ್ ಸೆನ್ಸ್ ಅಂತ ಇರ್ಬೇಕು ಒಂದು ಎಲ್ರಿಗೂ. ನಮ್ಮ ಎಪಿಕ್ ಪ್ರವೀಣ್ ಗಾಡಿ ಬರ್ತೈತೆ ನೋಡಿ. ಎಪಿಕ್ ಪ್ರವೀಣ್ ಬರ್ತಿಲ್ಲ, ಬಟ್ ಅವ್ನು ಗಾಡಿ ಇಸ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಟೀಮಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ, ಅದಕ್ಕೆ. ಗೈಸ್ ಇದೊಳು ಎಷ್ಟು ಲಗೇಜ್ ಹಾಕ್ಬೋದು ನೋಡಿ. ನಂಗೆ ನಮ್ಮ ಸ್ಕೋಡಿ ಬೋಡಿ ನೆನಪಾಗೋಯ್ತು. ಇಷ್ಟೇ ಸೇಮ್ ಗಾಡಿ ಅಲ್ಲ, ಸೇಮ್ ದೊಡ್ಡದೈತೆ ಅಂತೆ. ಸೇಮ್ ಇಲ್ಲ, ಸೇಮ್ 3 ಅಷ್ಟೇ ಸೇಮ್. ವೋಲ್ಸ್ ವ್ಯಾಗನ್ನು ಇದು ಎಲ್ಲ ಸೇಮ್. ಎಲ್ಲ ಲಗೇಜ್ ಒಂದೇ ಗಾಡಿಗೆ ಹಾಕ್ತಾ ಇದೀವಿ. ಎಳಿಯಲ್ಲ ಗಾಡಿ, ಅರ್ಥ ಮಾಡ್ಕೊಳ್ಳಿ. ಎಳಿದಾಗ ನಮ್ ಗಾಡಿ ಕಟ್ತೀವಿ ಬಾ ಹಿಂದೆಯಿಂದ. ಮೊನ್ನೆ ನಾನು ಲಿಸ್ಟ್ ಬಂದಾಗ ಒಂದು ಪ್ಯಾಂಟ್ ಹಾಕೊಂಡು ಓಡಾಡಿದ್ದೀನಲ್ಲ ವಿಡಿಯೋಲಿ, ಅದು ನಂದಲ್ಲ, ನಮ್ಮ ಅಕ್ಕದಂತೆ. ನೋಡಿ ಇದೇ ಪ್ಯಾಂಟ್ ಅಂತೆ. ನನಗೆ ಗೊತ್ತೇ ಇಲ್ಲ, ನನ್ನ ರೂಮಲ್ಲಿ ಬಿದ್ದಿತ್ತು. ನಂದೇ ಸೈಜು. ಇದು ಹುಡುಗಿರ್ ತರಾನು ಕಾಣಿಸ್ತಾ ಇಲ್ಲ. ನಾನು ನೀನು ಸೇಮ್ ಸೈಜ್ ಅಲ್ಲಿ ಇದೀವಿ ಇವಾಗ. ನಾನೇ ಯಾವಾಗೋ ಒಂದ್ಸರಿ ತಗೊಂಡ್ಬಿಟ್ಟಿದೀನಿ ಅನ್ಸುತ್ತೆ ಅನ್ಬಿಟ್ಟು ಹಾಕೊಂಡ್ಬಿಟ್ಟೆ. ಸಾಯಿಲ್ ಹೇಳ್ದ ಏನಂತ, ಇದು ಹುಡುಗಿರ್ ಪ್ಯಾಂಟು ಅಂತ. ನೀನ್ ಅದಕ್ಕೆ ಸುಮ್ನೆ ಕೂತ್ಕೊಂಡು ನಿಂಗೇನ್ ಗೊತ್ತು ಅನ್ಬಿಟ್ಟು ಅದೇ ಪಾಪ ಫ್ಯಾಷನ್ ಇನ್ಫ್ಲುಯೆನ್ಸರ್ ಅವನು ಪಾಪ. ಗೈಸು ಡೀಸೆಲ್ ಹಾಕ್ಸ್ಕೋಬೇಕು ಈ ಗಾಡಿಗೆ ಆ ಗಾಡಿಗೆ. ಬನ್ನಿ ಬ್ರೇಕ್ಫಾಸ್ಟ್ ಕಾದು ನನಗೆ ಪಾರ್ಕಿಂಗ್ಗೆ ಸಿಕ್ಕಿಲ್ಲ. ಟುಮ್ ಬಂದ ತಕ್ಷಣ ಸಿಕ್ಬಿಡ್ತು ಪಾರ್ಕಿಂಗ್. ಅಲ್ಲಲ್ಲ ಇಲ್ಲಿ ಹಾಕ್ಬೇಕು. ಎಕ್ಸಿಬ್ ಎತ್ತಿದ ತಕ್ಷಣ ಹಾಕು. ಈ ಹೋಟ್ಲವ್ರು ಎಷ್ಟು ದುಡ್ಡು ಮಾಡ್ತಾರೆ ಅಂತ ಇವಾಗ ಅರ್ಥ ಆಗ್ತಿದೆ. ಎಷ್ಟೊತ್ತು ಕಾದಿರೋದು ಗೊತ್ತಾ ಒಂದು ಪಾರ್ಕಿಂಗ್. ನಾನೇ 15-20 ನಿಮಿಷ ಕಾದಿದ್ದೀನಿ. ಇಲ್ಲಿ ಹತ್ಬಿಟ್ರೆ, ಮೈಸೂರು ಹತ್ಬಿಟ್ರೆ ಹೈವೇ ಮತ್ತೆ ಏನು ಸಿಗಲ್ಲ, ಹಸುವಾಗ್ಬಿಡುತ್ತೆ. ಸುಮ್ಮನೆ ಯಾಕೆ ಅಂತೇಳಿ ಇಲ್ಲೇ ನಿಲ್ಸ್ಬಿಡೋಣ ನಿಲ್ಸಿದ್ವಿ. ಬನ್ನಿ, ನಮ್ಮ ಬಾಯ್ಸು ಬಂದರು. ಲೆಟ್ಸ್ ಗೋ ಈಟ್ ಆ್ಯಂಡ್ ಅಗೇನ್ ಗೋ ಸ್ಲೀಪ್. ಪುಳಿಯೋಗರೆ. ಈಗ ಬ್ರೇಕ್ಫಾಸ್ಟ್ ಆಯಿತು, ಹೊರಟಿದ್ದೀವಿ. ಲೆಟ್ಸ್ ಗೋ ವಯನಾಡ್.
ಗಾಯ್ಸ್ ಇಲ್ಲಿ ಸನ್ಫ್ಲವರ್ ಜಾಗ ಇದೆ, ಅದಕ್ಕೆ ಟೀಮ್ ಅವರೆಲ್ಲ ಫೋಟೋ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀವಿ. 100 ರೂಪಾಯಿ ಒಬ್ರಿಗೆ 100 ರೂಪಾಯಿನಾ? ಸನ್ಫ್ಲವರ್ ಕೊಡ್ತೀರಾ? ಸನ್ಫ್ಲವರ್ ಕೊಡ್ತೀರಾ? ಇದು ಕೊಡ್ತೀರಾ? ಆಗಲ್ವಾ? 500 ರೂಪಾಯಿ ಅಂತೆ. 500 ರೂಪಾಯಿ ಅಲ್ಲ ಅಕ್ಕ? ಅಕ್ಕ 500 ರೂಪಾಯಿ ಹೇಳಿ. 500 ಹೇಳಿ ಅಕ್ಕ, ಆಮೇಲೆ ನಾವು ಶೇರ್ ಮಾಡ್ಕೊಳ್ಳೋಣ. ಒಬ್ರೊಬ್ರಿಗೆ 500 ರೂಪಾಯಿ ಅಂದ. 5,000 ಕಲೆಕ್ಷನ್ ಮಾಡ್ಕೊಂಡ್ಬಿಡ್ತಾನೆ. ದುಡ್ಡು ಮಾಡ್ಕೋಬೋದಿತ್ತು ನಾನಾದ್ರು. ಹಿಂಗ್ ಹೇಳಿ, ಹಿಂಗ್ ಕರ್ಕೊಂಬರ್ತೀನಿ ಬಕ್ರಾಗಳನ್ನ ನಾನು 500 ರೂಪಾಯಿಗೆ. ಅಲ್ಲ ನಾನ್ ಕರ್ಕೊಂಬರ್ತೀನಿ 500 ರೂಪಾಯಿಗೆ. ಸಾಕಾ? ಸರಿ, ಸನ್ಫ್ಲವರ್ 1-2 ಕೊಡಿ ನಮ್ಗೆ. ಅಣ್ಣ ಇದು ಇಟ್ಕೊಂಡು ನೀವು ಹೆಂಗ್ ಫೋನ್ ಪೇ ಮಾಡೋದು? ನಾವೀಗ ಫೋನ್ ಪೇ ಮಾಡೋದು ನಾವು. ಮೇಡಮ್ ಅವ್ರು ಬಂದಿರೋದು USA ಇಂದ. ಕೊಡಿ ಮೇಡಮ್, ನೀವು ಬರ್ತಾರೆ ಬೈದಾರೆ. ಯಾರ ತಪ್ಪ 100 ರೂಪಾಯಿ ಇಲ್ವಾ? ಅದು ಯಾನು ನೋಡಿ ನೋಡಿ ಮಾಡಿ ಅತ್ತ ಆಯ್ತು ಅಂದ್ರು ಅವರು. ಮಾಡ್ರಿ 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 ಮಾಡಿ ಯಾರು ಮಾಡ್ರಿ. ಹಾ ಥ್ಯಾಂಕ್ಸ್ ಆಂಟಿ. 500 ರೂಪಾಯಿ ಒಬ್ರಿಗಲ್ವಾ? ಅಂಕಲ್ ಪಾಸ್ ಆಗ್ಬಿಟ್ರು ಒಂದು ಸೆಕೆಂಡ್. ಹೂ ಅನ್ಲ ಅಣ್ಣ 500 ರೂಪಾಯಿ ತಾನೆ ಒಬ್ರಿಗೆ? ಏನು ಮಾಡಿ Nandabai! Hello, Enchular. How are you, Nandabai? Finally, we parked in front of you only. Hi. How are you? Hello. Yeah, bro. We just reached. Guys, so ಈಗ ಫಸ್ಟ್ ಏನಾದ್ರು ತಿನ್ಬೇಕು ಅಂತೇಳಿ ಲಂಚ್ಗೆ ಕ್ರೇಜಿ ಹೋಟ್ಲು ಹಿಲ್ಟನ್ ಅಂತ ಇದೆ, ಅಲ್ಲಿ ಬಂದಿದ್ದೀವಿ. ಬನ್ನಿ. ಇದು ಫಾರ್ಮೆಟ್ ಇಷ್ಟ ಆಯ್ತು. ಒಂದು ಫೋಟೋ ಇಟ್ಬಿಟ್ಟು ಅವ್ರ ಹತ್ರ ಬರ್ಸ್ಕೊಂಡ್ಬಿಡೋದು, ಲೆಟರ್ ಥರ ನೋಡಿ, ಅದಕ್ಕೆ ಬರ್ಸ್ಬಿಟ್ಟು ಫೋಟೋ ಅನ್ಸೋದು. ಚೆನ್ನಾಗಿದೆ ಒಂಥರ, ಹಂಗೆ ಎಲ್ಲಾರ್ದು ಮಾಡಿಟ್ಟಿದ್ದಾರೆ. ನೈಸ್. ಮಟನ್ ಸೂಪ್ ತಂದಿದ್ದಾರೆ ಫಸ್ಟು. ಲೆಟ್ ಸ್ಟಾರ್ಟ್ ವಿತ್ ದಿಸ್. ಗೈಸ್ ಇದು ಪಾಲ್ ಕೊಂಜೆ ಅಂತೆ, ಕೋಕೋನಟ್ ಮಿಲ್ಕಲ್ಲಿ ಮಾಡಿರೋ ಪ್ರಾನ್ಸ್. ದಿ ಜಾರ್ಜ್ ಕಷ್ಟ ಇದೆ. ಒಬ್ರು ಲವರ್ಸ್ ಥರ ತಿನ್ಸ್ಕೋತವ್ರು ಒಬ್ರಿಗೊಬ್ರು. ಚಂದ್ರ ಇದಕ್ಕೆ ಒಳ್ಳೆ ಮೀಮ್ ಹಾಕ್ಬೇಕು ಚಂದ್ರ. ಕೋಲು ಕೋಲಣ್ಣ ಕೋಲು ಮೀಮ್ ಹಾಕ್ಬೇಕು, ನೀನೇ ಹಾಕ್ಬೇಕಾಯ್ತಾ? ಗೈಸ್ ಫೈನಲಿ ವೆಜ್ ಏನೋ ಬಂತು. ಕಾದು ನಾವೆಲ್ಲ ಇವನ್ ಏನ್ ಬೇಕಾದ್ರೂ తీసుకొని ತಿನ್ಬೋದು. ಗೈಸ್ ಚಿಕನ್ ನಿರ್ವಾಣ ಮತ್ತೆ ಚಿಲ್ಲಿ ಚಿಕನ್ ಬಿರಿಯಾನಿ, ಪಿಸ್ತಾ ಕುನಾಫಾ, ಕ್ರೀಮ್ ಆ್ಯಂಡ್ ಚೀಸ್ ಟ್ರೈ ಮಾಡಿಸ್ತಾ ಇದೀನಿ ನಮ್ಮ ಟೀಮ್ಗೆ. ಚಲೋ ನಂದಬಾಯ್, ಬಾಯ್, ಥ್ಯಾಂಕ್ ಯು, ಸಿ ಯು ಟುಮಾರೋ. ಡನ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಗೈಸ್ ನಮ್ಮ ಕಾರ್ ಹತ್ಕೊಂಡು ಪ್ರವೀಣ್ ಕಾರು, ನಮ್ಮ ಕಾರ್ 2 ಕಾರ್ ಹೊಡ್ತಾ ಇದೀವಿ ಈಗ. ಎಲ್ಲಿಗೆ ಅಂದರೆ ಟ್ರಾವೆಲ್ ಇಶ್ಯೂಸ್ಗೆ. ಇಲ್ಲಿ ತಿಂದಿದ್ದಾಯ್ತು, ಬಟ್ ಕಾಫಿ ಕುಡ್ದಿಲ್ಲ. ಒಂದು ಕಾಫಿ ಕುಡ್ಬಿಡೋಣ ಬನ್ನಿ. ಗೈಸ್ ಅಲ್ಲಿಂದ ಹೊರಟು ಈಗ ಟ್ರಾವೆಲ್ ಇಶ್ಯೂಸ್ಗೆ ಬಂದಿದ್ದೀವಿ. ಇಲ್ಲಿ ನಾವು ಕಾಫಿ ಕುಡಿಯೋಕೆ ಬಂದಿರೋದು. ನಮಗೊಂಥರ ಟ್ರಾವೆಲ್ ಗೈಡ್ ಥರ ಫೀಲ್, ಟೂರಿಸ್ಟ್ ಗೈಡ್ ಥರ ಫೀಲ್ ಆಗ್ತಿದೆ. ಎಲ್ರಿಗೂ ಈ ಟ್ರಿಪ್ ಸ್ಕೂಲ್ ಟ್ರಿಪ್ ಕರ್ಕೊಂಬರ್ತಾರಲ್ಲ ಹಂಗೆ. ಇಲ್ಲಿ ಬನ್ನಿ, ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ, ಇಲ್ಲಿ ಕೊಡಿರಿ, ಈ ಊಟ ಚೆನ್ನಾಗಿದೆ, ಇಲ್ಲಿ ತಿನ್ನಿ. ವಯನಾಡಿಗೆ ಬಂದು ಸರಿ ಬನ್ನಿ. ಈಗ ಕಾಫಿ ಕುಡಿದು ನಮ್ಮ ರೆಸಾರ್ಟ್ ಇಲ್ಲಿಂದ 1 hour ದೂರ ಇದೆ, ಹೋಗೋಣ. ಗಾಯ್ಸ್ ವಯನಾಡಲ್ಲಿ ನಮ್ಮ ಅಕ್ಕ ಫೋನ್ ಹೊಡೆದಾಕಿದ್ದ ಟುಮ್. ನಾನು ಹೊಡೆದಾಕಿಲ್ಲಪ್ಪ. ಹೆಂಗ್ ಏನಾಯ್ತು? ಯಾರು ಹೊಡೆದಾಕಿದ್ದು? ಟುಮ್ಟುಮೇನಾ? ಪಟ್ಟಂತ ಬಿದ್ಮೇಲೆ ಕ್ಯಾಮ್ರಾ ಇದೆ ಅಲ್ಲಿ, ಫುಟೇಜ್ ಎತ್ತಾನ ಇಲ್ಲ ನೋಡಿ. ಗಾಯ್ಸ್ ನೋಡಿ ಗೈಸ್, ನಮ್ಮ ಅಕ್ಕ ಪಾಪ ತುಂಬಾ ಬೇಜಾರಾಗ್ತಿರುತ್ತೆ. ಹೆಂಗೆ ಮೂಲೆಗೆ ಬಿತ್ತ ಪಟ್ಟಂತ. ಅದಕ್ಕೆ ಸೋನು ಇವಾಗ ಇದಕ್ಕೆ ಏನು ವ್ಯಾಲ್ಯೂ ಸಿಗಲ್ಲ ನೀನು ಸೇಲ್ ಮಾಡಿದ್ರೆ. ಸೇಲ್ ಮಾಡ್ಬೇಕಂತಿದ್ದೆ ಇದು ಹೊಡೆದ ಫೋರ್ಸಿಗೆ ನೆಲಕ್ಕೆ ಹೊಡೆದೋಗುತ್ತೆ ಅದು. ನಂದು ವಿತೌಟ್ ಬ್ಯಾಕ್ ಕೇಸ್ ಎಷ್ಟು ಸರಿ ಬಿದ್ದಿದೆ ಗೊತ್ತಾ? ಈ ಫೋನ್ 15 Pro Max ನಸೀಬ್ ಅಂತಿರಲ್ಲ, ಎಷ್ಟು ಸರಿ ಬಿದ್ದಿದೆ ಗೊತ್ತಾ? ಇಲ್ಲಿ ಏನೂ ಆಗಿಲ್ಲ. ಅಪ್ಪ ಟಚ್ ಮೊಬೈಲ್ 15 Pro Max. ನನಗೆ ಬೇಜಾರಾಗ್ತಿದೆ ಪಾಪ. ನಮ್ಮ ಅಕ್ಕದ ಮೂಡೆಲ್ಲ ಹಾಳಾಗೋಯ್ತು. ಈಗ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕು ಅಂತಿದ್ದಾಳೆ. ಬಸ್ಸಲ್ಲಿ
ಹೆಂಗ್ ಕ್ರ್ಯಾಕ್ ಆಗೋಯ್ತು ಫುಲ್ಲು ಅವಳಿಗೆ ಫೋನ್ ಎತ್ತಲು ಬಿದ್ದಿದ್ದು ಫೋನ್ ಅಷ್ಟೇ ಅದು ಗೈಸ್. ಇಲ್ಲಿ ಪಟ್ ಅಂತ ಇಲ್ಲೊಂದು ಏಟ್ ಬಿದ್ದಿದೆ, ಬ್ಯಾಕ್ ಕೇಸ್ ಅದರಿಂದ ಫುಲ್ ಇದೆಲ್ಲ ಕ್ರ್ಯಾಕ್ ಆಗ್ಬಿಡು. ಅಯ್ಯೋ ಫುಲ್ ಎಕ್ಸ್ಪೆನ್ಸಿವ್ ಹಂಗಂದ್ರೆ. ಅಯ್ಯೋ ಛೇ 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 ಛೇ. ಏನ್ ನನಗೇನು ಹೇಳ್ತಾ ಇದ್ದೀರಾ? ನಮ್ಮ ಅಕ್ಕ ಇಲ್ಲಿ ಕೂತಿದ್ಲು, ಏನಾಯ್ತು ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀವಿ. ನಮ್ಮ ಅಕ್ಕ ಹಿಂಗೆ ಕೂತಿದ್ಲು, ಹಿಂಗೆ ಇಟ್ಕೊಂಡಿದ್ದ, ನೀನು ಏನು ಮಾಡ್ದೆ, ಹಿಂಗೆ ಟಚ್ ಮಾಡಿದ್ನ, ಹಿಂಗಂದ. ಕವರ್ ಇತ್ತು ಗೈಸ್. ಆದ್ರು ಶಶಾಂಕ ಏನಿದು ಪಾಪ ಮಗ, ಛೇ ಮಗ, ಛೇ ಮಗ. ಏನು 15 Pro ಬ್ಯಾಕ್, ಹೌ ಮಚ್ ಬ್ರೋಕ್, ಹೌ ಮಚ್? 15,000 ರೂಪಾಯಿ ಗೈಸ್, 15,000 ರೂಪಾಯಿ. ಛೇ ಸಾಯಿಲ್, ರಿಯಾಕ್ಷನ್ ಕೊಡ್ತಾನೆ ಸಾಯಿಲ್. ಸೋನು ಆಯ್ತು ಅಳ್ಬೇಡ, ಸಾಯಿಲ್ ಇದ್ದಾನೆ. ನೀನು ಅವಳು ಇಬ್ರು ತಾನೇ ಸೇರಿ ಹೊಡ್ದಾಕಿದ್ದು, ಅರ್ಧ ಕೊಡಿ ಇಬ್ರು. ಸಾಯಿಲ್ಗೆ ಮಗ ಸೇಲ್ ಆಗಲ್ಲ ಇವಾಗ, ಕಮ್ಮಿ ಹೋಗುತ್ತಾ? ಹಾ ಆಬ್ವಿಯಸ್ಲಿ ಸೇಲ್ ಆಗಲ್ಲ ಅದು. ನಮ್ಮ ಅಕ್ಕ ಅದನ್ನ ಕೊಟ್ಟು 17 Pro Max ತಗೋಬೇಕು ಅಂತಿದ್ಲು ಪಾಪ. ಆಯ್ತು ಎಕ್ಸ್ಚೇಂಜ್ ಮಾಡ್ತಾನೆ ಖುಷಿನಾ? ಖುಷಿಯಾಗಿರೋ, ಅಳ್ಬೇಡ, ನಂಗೆ ನೋಡೋಕ್ಕಾಗಲ್ಲ. ಕೊಡು ತಗೋ, 16 Pro Max ಇಟ್ಕೊ. ಆಯ್ತು 15 ಕೊಡು ನಂಗೆ, ನಾನು ಯೂಸ್ ಮಾಡ್ತೀನಿ. ಲೇ ಡವ್ ಆಡು, ಇಷ್ಟೊಂದೆಲ್ಲ ಡವ್ ಮಾಡ್ಬೇಡ. ನೀ ಇಷ್ಟೊತ್ತೇನು ಮಾಡಿದ್ ಮತ್ತೆ? ಸಾರಿ, ನಾವೇನು ಹೇಳಿದ್ರು ಬೇಜಾರಾಗ್ತೀರಿ ಇವಾಗ. ಆದ್ರೂ ಪಾಪ ಗೈಸ್ ಬೇಜಾರಾಗ್ತಿದೆ, ತುಂಬಾ ಬೇಜಾರಾಗ್ತಿದೆ ಗೈಸ್. ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಮ್ಮ ಅಕ್ಕ ಆಲ್ಮೋಸ್ಟ್ ಅಳ್ತಾ ಇದ್ದಾಳೆ ಗೈಸ್. ಆಲ್ಮೋಸ್ಟ್ ನೀರು ತುಂಬಿದೆ, ಕಣ್ಣಲ್ಲಿ ನೀರು ತುಂಬಿದೆ. ಮತ್ತೆ ನಮ್ಮ ಅಕ್ಕ ಫೋನ್ ನೋಡಿದ್ರೆ ನಮ್ಮ ತುಂಬ ಅಳ್ತಾವನೆ ಯಾಕೋ. ಪಾಪ ಅವ್ನು ಮಾಡಿಲ್ಲ ಅಂತ ಗೈಸ್. ಆದ್ರೂ ನಮ್ಮ ಅಕ್ಕ ಅವನು ಬ್ಲೇಮ್ ಮಾಡಿ ತಪ್ಪ. ಸೋನು ಆದ್ರೂ ಅವನು ಬ್ಲೇಮ್ ಮಾಡಬಾರ್ದಿತ್ತು. ಅವನೇ ಅಂತ ಹೇಳಿ ಗೈಸ್, ಪಾಪ ಅಮಾಯಕ ಸಿಕ್ಕಿದ್ದಾನೆ ಅಂತ ಹೇಳಿ. ಕಣ್ಣೀರಿಲ್ವಾ? ಹಂಗಂದ್ರೆ 2 ನಿಮಿಷ ಬಿಡು. ವಯನಾಡಲ್ಲೂ ಜಗಳ ಆಯ್ತು ಇವ್ರದ್ದು. ಜಗಳ ಎಲ್ಲ ಬಾಯಿ ಮುಚ್ಕೊಂಡಿರೋ ಇವ್ರು ಜಗಳ ಅಂತಾನೆ. ಅವನು ಅಳಕ್ ಟ್ರೈ ಮಾಡ್ತಾನೆ, ಅದೇ ಅಳು ಬರ್ತಿಲ್ಲ. ಸೊ ವಾಪಸ್ ಹತ್ತಿ ಕಾಫಿ ಕುಡಿದು ವಾಪಸ್ ಹತ್ತಿ ಹೋಗ್ತಾ ಇದ್ದೀವಿ ನಮ್ಮ ರೆಸಾರ್ಟ್ ಸ್ಟೇಗೆ. ರೋಡಲ್ಲಿ ಇದು ದಾರಿನೇ ಬಿಡ್ತಲ್ಲ ಈ ಲಾರಿ. ಫುಲ್ ಪೈಪ್ ಹಾಕೊಂಡು ಹೋಗ್ಬಿಟ್ಟವ್ರು ಪಾಪ. ಅವ್ರಿಗೆ ಎಷ್ಟು ಸ್ಟ್ರೆಸ್ ಇರುತ್ತೋ ಡ್ರೈವ್ ಮಾಡ್ತಿರೋರಿಗೆ. ಫೈನಲಿ ನಾವು ಅಲ್ಲಿಂದ 1.5 hour ಟ್ರಾವೆಲ್ ಮಾಡಿರೋದು. ತುಂಬ ಒಳಗೆ, ವಯನಾಡಲ್ಲಿ ನಾನು ಇಷ್ಟು ಒಳಗೆ ಜಾಗಕ್ಕೆ ಬಂದೇ ಇಲ್ಲ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಫೈನಲಿ ಕಾರ್ ರೀಚ್ ಆಗಿದೆ. ಬನ್ನಿ, ಇದೇವಿಲ್ಲ, ನೋಡೋಣ ಬನ್ನಿ ಹೆಂಗಿದೆ ಅಂತ. ಮೇಲೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ ಹೆಂಗಿದೆ ಅಂತ. ಓಕೆ, ದಿಸ್ ಇಸ್ ಫಸ್ಟ್ ಲಿವಿಂಗ್ ರೂಮ್. ಓ ಗೈಸ್, ಒಳ್ಳೆ ಡ್ರೀಮ್ ಹೌಸ್ ಗೈಸ್. ಇದು ಡ್ರೀಮ್ ಹೌಸ್ ಇದು. ವಾವ್, ಕ್ರೇಜಿ ಶಿಟ್. ವಾವ್, ತಗೊಳ್ಳಿ ಮಗ. ಅದು ನೋಡಿ ಗೈಸ್ ಹೆಂಗಿದೆ. ಶಿಟ್, PS5 ಇದೆ ಇಲ್ಲಿ. ನಮ್ಮ ಮನೇಲೇ ನಾವು ಆಡಲ್ಲ, ಇಲ್ಲಾದ್ರೂ ಆಡೋಣ. ವಾವ್ ಗೈಸ್, ಲುಕ್ ಅಟ್ ದಾಟ್ ಗೈಸ್. ಒಳ್ಳೆ ಈ ಪಿಂಟ್ರೆಸ್ಟ್ ಅಲ್ಲಿ ಇರೋ ಥರ ಇದೆ ಅಲ್ಲ ಮಗ. ವೆರಿ ನೈಸ್. 1 ಲಕ್ಷ ಒಂದು ದಿನಕ್ಕೆ ಇದು. 1 ಲಕ್ಷ ಒಂದು ದಿನಕ್ಕೆ. ಎಣ್ಣೆ ಬಾಟ್ಲು ಇಟ್ಟಿದ್ದಾರೆ ಖಾಲಿ. ಇದರಲ್ಲೇನು ಇಲ್ಲ. ಇಲ್ಲೇನಿದೆ? ವಾಶ್ರೂಮ್ ಮಗ. ನಮ್ಮ ಮನೆ ಒಳಗಡೆ ಸ್ಟಾಫ್ ಯಾಕೆ ಮಗ ಇರ್ತಾರೆ ಗೈಸ್. ನಂಗೆ ಈ ಪಾರ್ಟ್ ತುಂಬ ಇಷ್ಟ ಆಯಿತು. ವಾವ್, ಜಸ್ಟ್ ಲೈಕ್ ಅ ವಾವ್. ಹಾಲ್ ಹಿಂಗೆ ಇರುತ್ತೆ ಪಕ್ಕ ನಮ್ಮ ಮನೆದು ಗೈಸ್. ನೋಡಿ, ಓಹೋ ಗೈಸ್, ಲಿಟ್ರಲಿ ಕ್ರೇಜಿ ಆಗಿದೆ ಗೈಸ್. ವಾವ್, ಯಪ್ಪ, ಡೋಂಟ್ ಎಕ್ಸ್ಪೆಕ್ಟ್ ದಿಸ್. ಇದೊಂದು ರೂಮು, ಮಾಸ್ಟರ್ ಬೆಡ್ರೂಮ್ ಯಾವುದಪ್ಪ ನಮಗೆ. ಓ ನೋಡಿ, ಹಾಂ, ಇದು ಬೆಳಗ್ಗೆ ಹೊತ್ತು ನೋಡಿ. ಒಂದೇ ದಿವಸ ಇನ್ನೆಷ್ಟು ದಿವಸ ಇರಕ್ಕಾಗುತ್ತೆ? ನೈಟ್ ಹೋಗಿತ್ತು ಅಲ್ಲ. ಇದೇನು? ಇದು ವಾಶ್ರೂಮ್. ನಾನು ಸಾರಿ ಲೈಟ್ ಮಾಡ್ತಿದ್ದೀನಿ ಗೊತ್ತಾ? ಒಬ್ಳು ಹಿಂದೆ ಬರ್ತೀನಿ. ಅವ್ನಿಗೆ ಮುಂಚೆ ನಾವು ನೋಡ್ಬಾರ್ದು. ಓ, ವಾಟ್ ಇಸ್ ದಿಸ್ ಗೈಸ್? ನಮ್ದು ಮತ್ತೆ ಶಶಾಂಕ್ದು ರೂಮ್ ಇದು.
ಮಗ ಮಲ್ಕೊಂಬಿಡಿ ಅದಕ್ಕೆ ಹೋಗ್ಬೇಡ. ಗೈಸ್ ಇದೆಲ್ಲ ಲೈಟ್ ಹಾಕ್ಬಿಟ್ಟು ತೋರಿಸ್ಬೇಕು ನಿಮಗೆ ನನ್ನ ಪ್ರಕಾರ. ಬೆಳಗ್ಗೆ ತೋರಿಸ್ತೀನಿ. ಬಾಟ್ ಟಬ್ ಎಲ್ಲಿದೆ ಅದೇ ನೋಡ್ತಾ ಇದ್ದೀನಿ. ಪವರ್ ಹೋಗಿದ್ಯಾ? ಪವರ್ ಹೋಗ್ಬಿಟ್ಟಿದ್ಯಾ? ಬರಲ್ವಾ ಗೈಸ್? ನಮ್ಮ ಬಾಟ್ ಟಬ್ ನೋಡಿ ಪವರ್ ಹೋಗ್ಬಿಟ್ಟಿದೆ ಅಂತೆ. ಆಮೇಲೆ ಅಯ್ಯಪ್ಪ ಏನು ಯಾರದು ಗಾಬರಿ ಆಗೋಯ್ತು ನನಗೆ. ಗೈಸ್ ಕರೆಂಟ್ ಇಲ್ಲ ಇಲ್ಲಿ. ಗೈಸ್ ಐ ಲವ್ ದಿಸ್ ಹೌಸ್. ವಾವ್ ವಾವ್. ಅಯ್ಯೋ ಗೋಡೆ ಇದು. ಗೋಡೆ ಕೂತ್ಕೊಳ್ಳೋಕೆ ಹೋಗ್ತಾ ಇದೀನಿ ನಾನು. ಫುಲ್ ಬ್ಲ್ಯಾಕ್ ಥೀಮ್ ರೂಮ್ ಇದೆ ನನಗೂ ಶಶಾಂಕ್ಗೆ. ಶಶಾಂಕ ರೆಡಿ ಆಗ್ಬಿಡು. ಲೈಟ್ಸ್ ನೋಡಿ. ವಾವ್. Ay, qué rico se ve eso, te ves como travieso, quiero probar tu beso. Quiero. Rico, rico, qué ricos, ricos, se ve eso, te ves como travieso, quiero probar tu beso. Ay, qué rico se ve eso. ಎಷ್ಟೊತ್ತು PS5 ಆಡ್ಬಿಟ್ಟು ಈಗ ಲಗೇಜ್ ಎಲ್ಲ ಎತ್ಕೊಳಕ್ ಹೋಗ್ತಾ ಇದೀವಿ ಗೈಸ್. ಈ ಜಾಗ ನೋಡಿ ಖುಷಿ ಆಗೋಕ್ಕಿಂತ ಬೇಜಾರಾಗ್ತಿದೆ. ನನ್ನ ಲೈಫಲ್ಲಿ ನಾನು ಏನೂ ಮಾಡಿಲ್ಲ ಅನ್ನೋ ಫೀಲಿಂಗ್ ಬಂದ್ಬಿಡ್ತು ನನಗೆ. ಒಂದು ಅರ್ಧ ಗಂಟೆ ಕೂತ್ಕೊಂಡ್ಬಿಟ್ಟೆ ನಾನು. ಏನಿದು ಹಿಂಗಿದೆ, ಈ ಥರ ಜಾಗನೂ ಇದೆಯಾ ಪ್ರಪಂಚದಲ್ಲಿ? ನಾನು ಫಸ್ಟ್ ಟೈಮ್ ಇದು ಇಷ್ಟು ಮ್ಯಾಸಿವ್ ಆಗಿ ದೊಡ್ಡದಾಗಿ ಇಷ್ಟು ಇಸ್ ವೆರಿ ಬಿಗ್ ಸ್ಪೇಸ್. ಆ್ಯಂಡ್ ಒಂದೊಂದು ಏನದು ಶೋಕೇಶ್ ಇಟ್ಟಿದ್ದಾರೆ ನೋಡಿ ಐಟಮ್ಸು. ಡ್ಯಾಮ್ ಗೈಸ್, ನಾನು ಅದನ್ನೆಲ್ಲ ತೊಗೊಳಕ್ಕೆ ಯೋಚನೆ ಮಾಡ್ತೀನಿ. ಒಂದು 10 ಸರಿ 1000 ಸರಿ ಯೋಚನೆ ಮಾಡ್ತೀನಿ ತೊಗೋಬೇಕಾ ಇದನ್ನು. ಒಂದೊಂದಕ್ಕೆ 15,000 20,000 30,000 ಕೊಟ್ಟು ತೊಗೋಬೇಕಾ ಅಂತ. ಬಟ್ ಒಂದೊಂದು ಐಟಮು ಆಲ್ಮೋಸ್ಟ್ 10 ಕೋಟಿ ಹತ್ರ ಖರ್ಚು ಮಾಡಿ ಕಟ್ಟಿರ್ತಂತೆ ಮನೇನ ಅಂತ ಇಲ್ಲಿರೋರು ಹೇಳಿದ್ರು ಕ್ಲೀನರು. ಐ ಡೋಂಟ್ ನೋ ಇಫ್ ಇಟ್ಸ್ ರಿಯಲ್, ಬಟ್ ತುಂಬ ದೊಡ್ಡ ಜಾಗ, ತುಂಬ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಹೆಂಗಿರುತ್ತೆ ಅಂತ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬಾಯ್ಸ್ ಲಗೇಜ್ ಎತ್ಕೋತಾ ಇದ್ದಾರೆ ಈಗ. ಬನ್ನಿ ಹೋಣ. ಹೋಪ್ ಅವರ್ ಟೀಮ್ ಎಂಜಾಯ್ಸ್. ಟೀಮ್ ಎಂಜಾಯ್. ಇವನು ಶಶಾಂಕ್ ಯಾವತ್ತು ಡ್ಯಾನ್ಸ್ ಆಡಿದ್ರೆ ಡ್ಯಾನ್ಸ್ ಆಡಿಸ್ತಾ ಇದ್ದೀವಿ. ಎಲ್ಲಿಗೆ ಓಡೋದು? ಗೈಸ್ ಡಿನ್ನರ್ ನೋಡಿ. ವಾ 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 ಗೈಸ್, ಈ ಮನೇಲಿ ನಾನು ನೋಡ್ದಿರೋ ವಿಚಿತ್ರ ಥಿಂಗ್ಸ್ ಇದೆ. ನಿಮಗೆ ಆಗ ತೋರಿಸ್ತೀನಿ. ಬಸ್ ಇದು ನೋಡಿ ಎಷ್ಟು ಕ್ರೇಜ್ ಆಗಿದೆ. ಇಲ್ಲಿಂದ ನೀರು ಬರುತ್ತೆ, ಬಿಸಿನೀರು ನೋಡಿ. ಇಲ್ಲಿ ತಿರ್ಸಿದ್ರೆ ಬಿಸಿನೀರು, ಈ ಕಡೆ ತಿರ್ಸಿದ್ರೆ ತಣ್ಣೀರು. ಮತ್ತು ಇಲ್ಲಿ ಹೊತ್ತಿದ್ರೆ ನೀರು ಬರಬೇಕಲ್ಲ, ಬರ್ತಾಯಿಲ್ಲ. ಇದು ಬರ್ತಾಯಿಲ್ಲ. ಸಾರಿ ಇದೇನು ಇಲ್ಲಿಂದ ಅಲ್ಲ. ಇಲ್ಲಿ ಗ್ಲಾಸ್ ಇಡೋದು, ಗ್ಲಾಸ್ ಇಡೋದು ಕ್ರೇಜಿ ಅಲ್ಲ. ಗೈಸ್ ಫೈನಲಿ ಮಲ್ಗೋಕೆ ಹೋಗ್ತಾ ಇದೀವಿ. ಇಷ್ಟೊತ್ತು ಮೂವಿ ಎಲ್ಲ ನೋಡಿದ್ವಿ, ಯಾವ ಮೂವಿನೂ ಫುಲ್ಲಾಗಿ ನೋಡಿಲ್ಲ. ಬನ್ನಿ ಮಲ್ಗೋಣ. ನಾನು ಟುಮ್ ಶಶಾಂಕ್ ಮಾಸ್ಟರ್ ಬೆಡ್ರೂಮ್ನ ತಗೊಂಡ್ಬಿಟ್ಟಿದ್ದೀನಿ. ಲೆಟ್ಸ್ ಗೋ. ಚಳಿ ಇದೆಯಲ್ಲ, ಫ್ಯಾನ್ ಸ್ವಲ್ಪ ಸ್ಲೋ ಮಾಡ್ಬೋದಾ? ಫ್ಯಾನ್ದು ಎಷ್ಟು ಚಳಿ ಇದ್ರೆ ಸೌಂಡ್ ಇರಬೇಕು ಗೈಸ್, ಇಲ್ಲ ನಿದ್ದೆ ಬರಲ್ಲ ನನಗೂ. ಕರೆಂಟ್ ಹೋಗ್ಬಿಟ್ಟಿದೆ, ಯೂಟ್ಯೂಬ್ ಅಲ್ಲಿ ಹಾಕೊಂಡ್ಬೋದು.
ಮನೇಲಿ ಕರೆಂಟ್ ಹೋಗಿತ್ತು. ಫ್ಯಾನ್ ಸೌಂಡ್ ಹಾಕೊಂಡು ನಂಗೆ ನಿಜನ ಗೊತ್ತಿಲ್ಲ. ಐಸ್ ವಾಟರ್ ಇದಂಗಿದೆ. ಹೇಳ್ಬಿಟ್ಟು ಬಂದೆ ನಾನು ಆಚೆ. ಹೆಂಗಿದೆ? ಅಲ್ಲೇ ಇರು ಮಗ. ಪಾಪ ಪೂಲ್ ಗಿಡ ಕೇಳ್ಕೊಂಡು ಚಳಿ ನೀನಿದ್ದರೆ ಈ ಎದೆಯಲ್ಲಿ ಸಡಗರ ನಿನ್ನ ಅಯ್ಯೋ ನಮ್ಮ ಅಕ್ಕ ಅವಳ್ದಲ್ಲಿ ಹೋಗ್ದಲ್ಲಿದ್ದಾಳೆ ಗೈಸ್. ಹೆಂಗೆಂಗೋ ಸಾಂಗ್ ಆಡಿದ್ದೀನಿ ಅದಕ್ಕೆ. ಗೊತ್ತಾ ಹೆಂಗ್ ಆಡ್ತೀಯ ಅಂತ? ನೆನ್ನೆ ಆಡಿರೋದು ತೋರ್ಸ್ಲಾ? ಬೇಡ ಬೇಡ ಬಾ, ನಿಂದು ನನ್ನ ಸಾಂಗ್ ಆಡಕ್ಕೆಲ್ಲ ಕೇಳೋದು ಇಷ್ಟ ಇಲ್ಲ. ಬನ್ನಿ ಗೈಸ್, ಲಂಚ್ ಎಲ್ಲ ಬಂದಿದೆ, ಲಂಚ್ ತಿನ್ನೋಣ ಬನ್ನಿ ಗೈಸ್. ನಾನು ಇದೇ ವ್ಲಾಗಲ್ಲಿ ನೆಕ್ಸ್ಟ್ ಡೇನು ತೋರಿಸ್ತಾ ಇದ್ದೀನಿ. ನಾವು ಲಂಚ್ ಮಾಡಬೇಕಿತ್ತು, ಅಲ್ಲಿರೋದು ನಮ್ಮ ಪ್ರಾಪರ್ಟಿ, ಅಲ್ಲಿ ಕೂತ್ಕೊಂಡು ತಿನ್ನೋ ಸ್ವಲ್ಪ ಬೋರಿಂಗ್ ಅನಿಸ್ತು. ಸೊ ವಿ ಥಾಟ್ ವೈ ನಾಟ್ ಈ ಫಾಲ್ಸ್ ಮುಂದೆ ತಿನ್ನೋಣ ಅಂತ ಬಂದಿದ್ದೀವಿ ಈಗ. ಬನ್ನಿ, ನಮ್ಮ ಲಂಚ್ನ ಇಲ್ಲಿ ಮಾಡಿ ಏನು ಗಲೀಜ್ ಮಾಡಿದಿರಾ, ಪ್ಯಾಕ್ ಮಾಡ್ಕೊಂಡು ವಾಪಸ್ ಎತ್ಕೊಂಡು ಹೋಗ್ಬೇಕೆಲ್ಲ. ಬನ್ನಿ, ಮಜಾ ಇರುತ್ತೆ. ಲೆಟ್ಸ್ ಗೋ. ವಾಶ್ ಯುವರ್ ಹ್ಯಾಂಡ್ ಬಿಫೋರ್ ಯು ಈಟ್. ಇದೆಲ್ಲ ಮಾಡಬಾರ್ದಪ್ಪ. ಊಟ ಬೇಕಂದ್ರೆ ಆ ಕಡೆ ಹೋಗ್ಬೇಕು. ಈ ಬಟ್ಟೆ ಹಾಕೊಂಡು ಇದೆಲ್ಲ ಅಕ್ಕ ಊಟಕ್ಕೆ ಆ ಕಡೆ ಹೋಗ್ಬೇಕು. ಹೋಗ್ತಾ ಇದೀನಿ ಇರು. ಇದು ನೋಡಿ ಹೆಂಗಿದೆ ಇದು. ಮಣ್ಣಲ್ಲಿ ಒಂದು 2-3 ಅಕ್ಷರ ಆಗಿತ್ತು ಮಗ, ಒರ್ಸಿದ್ರೆ ಹೋಯ್ತು.